ನಮಸ್ಕಾರ, ಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಶ್ರೇಯಾ. ಇದೀಗ ಮುಖ್ಯಾಂಶಗಳು. ರವಿ ಬೆಳಗೆರೆ ಮತ್ತು ಅನಿಲ್ ರಾಜು ಬಂಧಿಸುವ ಆದೇಶ ಖಂಡಿಸಿ ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದಿಂದ ಪ್ರತಿಭಟನೆ. ನೇಕಾರರ ಸಾಲ ಮನ್ನಾ ಮಾಡಲು ಆಗ್ರಹ. ಬಿಎಸ್ ಯಡಿಯೂರಪ್ಪ ಹೇಳಿಕೆ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ. ಪತ್ರಕರ್ತರಾದ ರವಿ ಬೆಳಗೆರೆ ಹಾಗೂ ಅನಿಲ್ ರಾಜು ಅವರನ್ನು ಬಂಧಿಸುವಂತೆ ಆದೇಶಿಸಿದ ಸದನ ಸಮಿತಿ ಕ್ರಮದ ವಿರುದ್ಧ ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟ ಪ್ರತಿಭಟನೆ ನಡೆಸಿತು. ರಾಜ್ಯ ಸರ್ಕಾರ ಏಕಾಏಕಿ 2 ಪತ್ರಿಕೆಗಳ ಸಂಪಾದಕರ ವಿರುದ್ಧ ಹಕ್ಕುಚ್ಯುತ ಮಂಡನೆ ಮಾಡಿ ಶಿಕ್ಷೆ ವಿಧಿಸಿ ನಿರ್ಣಯ ತೆಗೆದುಕೊಂಡಿರುವುದು ಖಂಡನಾರ್ಹ. ರಾಜ್ಯ ಸರ್ಕಾರ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ. ಮಾಧ್ಯಮ ಹತ್ತಿಕ್ಕುವ ಹಾಗೂ ಪ್ರಜಾತಂತ್ರಕ್ಕೆ ಮಾರಕವಾದ ನಿರ್ಣಯದ ಬಗ್ಗೆ ದಾವಣಗೆರೆ ಜಿಲ್ಲಾ ಪತ್ರಕರ್ತರ ಕೂಟ ಇಂದು ಪ್ರತಿಭಟನೆ ನಡೆಸಿತು. ಬೈಕ್ ರ್ಯಾಲಿ ಮೂಲಕ ನಗರ ಪಾಲಿಕೆ ಮುಂಭಾಗದಲ್ಲಿರುವ ಅಸಿಸ್ಟೆಂಟ್ ಕಮಿಷನರ್ ಕಚೇರಿಗೆ ತೆರಳಿದ ಪ್ರತಿಭಟನಾಕಾರರು ನಂತರ ಮಾಧ್ಯಮದವರೊಂದಿಗೆ ಜಿಲ್ಲಾ ಪತ್ರಕರ್ತರ ಅಧ್ಯಕ್ಷರಾದ ಬಸವರಾಜ್ ದೊಡ್ಮನಿಯವರು ಮಾತನಾಡಿ, ಹಕ್ಕುಚ್ಯುತಿ ಬಾಧ್ಯತಾ ಸಮಿತಿ ನೀಡಿದ್ದ ವರದಿಯನ್ನು ಸದನದಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಸಾಧಕ ಬಾಧಕ ವಿಚಾರ ಮಾಡಿ ನಿರ್ಣಯಕ್ಕೆ ಬರಬೇಕಿತ್ತು. ಇದು ಮಾಧ್ಯಮ ಹತ್ತಿಕ್ಕುವ ಹಾಗೂ ಪ್ರಜಾತಂತ್ರಕ್ಕೆ ಮಾರಕವಾದ ಇಂತಹ ನಿರ್ಣಯವನ್ನು ರಾಜ್ಯ ಸರ್ಕಾರ ಹಿಂಪಡೆಯಬೇಕು ಎಂದು ತಿಳಿಸಿದರು. ಇನ್ನುಳಿದ ಎಲ್ಲ ಜನ ತಮ್ಮ ಮನೆಯನ್ನು ತಾವೇ ತೆರವು ಮಾಡಿಕೊಂಡ್ರು. ಹೀಗಾಗಿ ರಾಜ್ಯದಲ್ಲಿರ್ತಕ್ಕಂಥ ದೊಡ್ಡ ಪತ್ರಕರ್ತರನ್ನ ಒಂದು ಜೈಲಿಗೆ ಕಳಿಸಿದ್ರೆ ಸಣ್ಣ ಪುಟ್ಟ ಜಿಲ್ಲಾ ಮಟ್ಟದ ಪತ್ರಕರ್ತರು ತಾವು ಬಾಲ ಮುಚ್ಕೊಂಡಿದ್ದಾರೆ. ಇಲ್ಲಿ ಅಂತ ಒಂದು ಸ್ಥಳೀಯ ರಾಜಕಾರಣಿಗೆ ಹೆಚ್ಚಾಗಲಿ ಅಂತಕ್ಕಂಥ ಒಂದು ಹುನ್ನಾರ ಇಲ್ಲಿ ಅಡಗಿದೆ. ವಿಶೇಷವಾಗಿ ಇದು ಬೇರೆ ಯಾರು ನ್ಯಾಯಾಲಯ ಮಾಡಿದ್ದಾರೆ, ನ್ಯಾಯಾಧೀಶರು ಇಂಥ ಒಂದು ಆದೇಶ ಮಾಡಿದ್ರೆ ನಾವು ಅದಕ್ಕೆ ಪ್ರಶ್ನೆ ಮಾಡ್ತಿಲ್ಲ. ಸದನ ಸಮಿತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾಗುವಂಥ ಸದನ ಸಮಿತಿ ಅಂತ ಒಂದು ನಿರ್ಧಾರವನ್ನು ಮಾಡಿರುವುದನ್ನು ನಮ್ಮನ್ನು ಇದಕ್ಕೆ ನಾವು ತಕ್ಕ ಉತ್ತರವನ್ನು ಕೊಟ್ಟಿರಬೇಕಾದದ್ದು. ಈ ಎಲ್ಲ ಒಂದು ಇಂಥ ಒಂದು ಘಟನೆಯನ್ನು ಖಂಡಿಸಲಿಕ್ಕೆ ನೀವೆಲ್ಲ ಮುಕ್ತವಾಗಿ ಇಂಥ ಒಂದು ಪ್ರಜಾಪ್ರಭುತ್ವದ 4ನೇ ಅಂಗದ ಮೇಲೆ ಆಗ್ತಿರ್ತಕ್ಕಂಥ ಒಂದು ಹಲ್ಲೆ, ವಿಶೇಷವಾಗಿ ಇದು ಹಲ್ಲೆ ಆಗಕ್ಕೆ ಕಾರಣ ಏನಂತಂದರೆ ಇವರಿಗೆ ಯಾವುದೇ ರೀತಿಯಾದ ಭದ್ರತೆ ಇಲ್ಲ, ಯಾವುದೇ ರೀತಿಯಾದ ವಿಶೇಷ ಕಾನೂನುಗಳಿಲ್ಲ, ಯಾವುದೇ ರೀತಿ ಏನು ಆರ್ಟಿಕಲ್ 19A ಏನಿದೆ ಸಾಮಾನ್ಯ ಪ್ರಜೆಗೆ ವಾಕ್ ಸ್ವಾತಂತ್ರ್ಯ ಏನಿದೆ ಅದನ್ನು ಬಿಟ್ಟರೆ ಯಾವುದೇ ಒಂದು ಸ್ವಾತಂತ್ರ್ಯ ಇದಕ್ಕಿಲ್ಲ. ಹೀಗಾಗಿ ಎಲ್ಲರೂ ಇದರ ಮೇಲೆ ದಾಳಿಯನ್ನು ಮಾಡಿದ್ರೆ ಯಾವುದೇ ಪರಿಣಾಮ ಆಗಲ್ಲ ಎಂತಕ್ಕಂಥ ಒಂದು ಉದ್ದೇಶದಿಂದ ನಿರಂತರವಾಗಿ ಈ ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ರೀತಿಯಲ್ಲಿ ತುರ್ತು ಪರಿಸ್ಥಿತಿಯ ಪರೋಕ್ಷವಾಗಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇದ್ದಂಥ ಈ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕಾಗಿದೆ ಬಂಧುಗಳೇ. ಹೀಗಾಗಿ ಇಂಥ ಒಂದು ಪ್ರಯತ್ನ ನಾವೆಲ್ಲ ಜಿಲ್ಲಾ ವರದಿಗಾರ ಕೂಟದ ವತಿಯಿಂದ ಈ ಪ್ರಕರಣವನ್ನು ಖಂಡಿಸಿ ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ. ಇನ್ನು ಉಪವಿಭಾಗಾಧಿಕಾರಿಗಳ ಮೂಲಕ ನಾವು ರಾಜ್ಯಪಾಲರಿಗೆ ಮನವಿಯನ್ನು ನೀಡಿ ಉಪವಿಭಾಗಾಧಿಕಾರಿ ರಾಜ್ಯಪಾಲರಿಗೆ ನಮ್ಮ ಮನವಿಯನ್ನು ಸಲ್ಲಿಸಿ ನಮಗಾಗಿರ್ತಕ್ಕಂಥ ಪತ್ರಕರ್ತರಿಗಾಗಿರ್ತಕ್ಕಂಥ ಒಂದು ಸಂಘರ್ಷವನ್ನು ಪರಿಹರಿಸಿ ಮತ್ತು ಸದನ ಸಮಿತಿ ತನ್ನ ಏನು ಈಗಾಗಲೇ ಆದೇಶ ಮಾಡಿದೆ ಅದನ್ನು ಪುನರ್ವಿಮರ್ಶಿಸಿ ಅದನ್ನ ಆದೇಶವನ್ನು ಹಿಂಪಡಿಬೇಕು ಅಂತ ಹೇಳಿ ಈ ಮೂಲಕ ನಾವು ಆಗ್ರಹ ಪಡುತ್ತೇವೆ ಬಂಧುಗಳೇ. ಎಲ್ಲರಿಗೂ ಧನ್ಯವಾದ. ನಂತರ ದಾವಣಗೆರೆ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಓದಿ ಮನವಿಯನ್ನು ನೀಡಲಾಯಿತು. ಪ್ರತಿಭಟನೆಯಲ್ಲಿ ಎಲ್ಲಾ ಪತ್ರಕರ್ತರು ಆಗಮಿಸಿದ್ದರು. ಸದನ ಸಮಿತಿಯ ಕ್ರಮವನ್ನು ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟ ಖಂಡಿಸುತ್ತದೆ. ಪತ್ರಕರ್ತರ ಅಭಿವ್ಯಕ್ತ ಸ್ವಾತಂತ್ರ್ಯ ಹತ್ತಿಕ್ಕುವುದು ಸರಿಯಲ್ಲ. ಏಕಾಏಕಿ 2 ಪತ್ರಿಕೆಗಳ ಸಂಪಾದಕರ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡಿ ಶಿಕ್ಷೆ ವಿಧಿಸಿ ನಿರ್ಣಯ ತೆಗೆದುಕೊಂಡಿದ್ದು ಖಂಡನಾರ್ಹ. ರಾಜ್ಯ ಸರ್ಕಾರ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ. ಮಾಧ್ಯಮ ಹತ್ತಿಕ್ಕುವ ಹಾಗೂ ಪ್ರಜಾತಂತ್ರಕ್ಕೆ ಮಾರಕವಾದ ನಿರ್ಣಯವಾಗಿದೆ ಇದು. ಆದ್ದರಿಂದ ಈ ನಿರ್ಣಯವನ್ನು ಹಿಂಪಡಿಬೇಕು. ಹಕ್ಕುಚ್ಯುತಿ ಬಾಧ್ಯತಾ ಸಮಿತಿ ನೀಡಿದ ವರದಿಯನ್ನು ಸದನದಲ್ಲಿ ಚರ್ಚೆ ಮಾಡಬೇಕಿತ್ತು. ಸಾಧಕ ಬಾಧಕಗಳನ್ನು
ರೈತ ಮತ್ತು ನೇಕಾರ ದೇಶದ ಎರಡು ಕಣ್ಣು ಎನ್ನುವ ಸರ್ಕಾರ ರೈತ ಮಾಡಿರುವ ಸುಮಾರು 8,165 ಕೋಟಿಗಳಷ್ಟು ಸಾಲವನ್ನು ಮನ್ನಾ ಮಾಡಲು ನಿರ್ಧರಿಸಿದ್ದು, ನೇಕಾರರು ಮಾಡಿರುವ ಸಾಲವನ್ನು ಮನ್ನಾ ಮಾಡುವಂತೆ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದರು. ದಲಿತರು ಗೋಮಾಂಸ ತಿಂದು ಸಾಯಲಿ ಎಂದು ಹೇಳಿಕೆ ನೀಡಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದ ಬಳಿ ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕುವ ಮೂಲಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆಯನ್ನು ನಡೆಸಿತು. ಪ್ರತಿಭಟನೆಯಲ್ಲಿ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಘೋಷಣೆಯನ್ನು ಕೂಗಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕರಾದ ಹೆಗ್ಗೆರೆ ರಂಗಪ್ಪ, ಸಂಚಾಲಕರುಗಳಾದ ಕಬ್ಬಳ್ಳಿ ಮೈಲಪ್ಪ, ಎಸ್ಎಚ್ ಶಾಂತರಾಜ್ ಮತ್ತಿತರ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆಯಲ್ಲಿ ಮಾತನಾಡಿದ ರಂಗಪ್ಪನವರು, ಯಡಿಯೂರಪ್ಪನವರು ಇಂಥ ಹೇಳಿಕೆಯ ಮೂಲಕ ರಾಜಕೀಯ ಇಬ್ಬಂದಿತನವನ್ನು ಪ್ರದರ್ಶಿಸಿದ್ದಾರೆ. ದಲಿತರ ಮನೆಗಳಲ್ಲಿ ಭೋಜನ ಮಾಡುವುದು ರಾಜಕೀಯ ಪ್ರದರ್ಶನ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಇವರು ದಲಿತರ ಅಭ್ಯುದಯವನ್ನು ಬಯಸದೆ ಅವರ ಸಾವನ್ನು ಬಯಸುವ ಮೂಲಕ ದಲಿತರ ಬಗೆಗಿನ ಧೋರಣೆಯನ್ನು ಬಹಿರಂಗಪಡಿಸಿದ್ದಾರೆ. ಈ ಕೂಡಲೇ ಯಡಿಯೂರಪ್ಪನವರು ರಾಜ್ಯದ ದಲಿತರ ಕ್ಷಮೆ ಯಾಚಿಸಬೇಕೆಂದು ಆಗ್ರಹಪಡಿಸಿದರು. ಇದೇ ಸಂದರ್ಭದಲ್ಲಿ ಉಡುಪಿಯ ಪೇಜಾವರ ಮಠದ ಶ್ರೀಗಳು ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ ಕೂಟ ನಡೆಸಿರುವುದನ್ನು ನಮ್ಮ ಸಂಘಟನೆ ಅಭಿನಂದಿಸುತ್ತದೆ ಎಂದು ತಿಳಿಸಿದರು. ಗೋ ಮಾರಾಟ ನಿಷೇಧ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವುದನ್ನು, ಆ ಮೂಲಕ ಆ ಉದ್ಯಮದಲ್ಲಿ ತೊಡಗಿರುವವರನ್ನು ಬೀದಿ ಪಾಲು ಮಾಡುತ್ತಿರುವುದನ್ನು, ಆಹಾರದ ಹಕ್ಕನ್ನು ಕಸಿದುಕೊಳ್ಳುತ್ತಿರುವ ಜನವಿರೋಧಿ ನೀತಿಯನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇಂದು ಪ್ರತಿಭಟನೆ ನಡೆಸಿತು. ರಾಜ್ಯದಲ್ಲಿ ನೇಕಾರರ ಸಮುದಾಯದ ಸುಮಾರು 60 ಲಕ್ಷದಿಂದ 70 ಲಕ್ಷದ ಜನರಿದ್ದು, ಕಳೆದ 3-4 ವರ್ಷಗಳಿಂದ ಆವರಿಸಿರುವ ಬರ ಪರಿಸ್ಥಿತಿಯು ನೇಕಾರರು ಉತ್ಪಾದಿಸಿದ ಉತ್ಪನ್ನಗಳಿಗೆ ಬೆಲೆ ಸಿಗದೆ ನೇಕಾರರು ಆತ್ಮಹತ್ಯೆ ದಾರಿ ಹಿಡಿಯುತ್ತಿದ್ದಾರೆ. ಕೈಮಗ್ಗ ನೇಕಾರರು, ಪವರ್ಲೂಮ್ ನೇಕಾರರು, ಕಚ್ಚಾ ಮಾಲು ಪೂರೈಕೆ ಮಾಡುವವರು, ನೇಕಾರಿಕೆ ಉದ್ದೇಶಕ್ಕಾಗಿ ನೇಕಾರ ಸಹಕಾರ ಬ್ಯಾಂಕ್, ಅರ್ಬನ್ ಬ್ಯಾಂಕ್, ಪತ್ತಿನ ಸಹಕಾರ ಸಂಘ, ಅನೇಕ ಸಹಕಾರಿ ಸಂಸ್ಥೆಗಳಿಂದ ಇಡೀ ರಾಜ್ಯದಲ್ಲಿ ಸುಮಾರು 80 ಕೋಟಿ ಸಾಲ ಪಡೆದಿರುವ ನೇಕಾರರು ಪಡೆದ ಸಾಲವನ್ನು ಹಿಂದಿರುಗಿಸುವಲ್ಲಿ ವಿಫಲರಾಗಿದ್ದು, ಪ್ರಸ್ತುತ ಜಗತ್ತಿನ ಮಾನ ಮುಚ್ಚುವ ನೇಕಾರರ ಬದುಕೇ ಬೆತ್ತಲಾಗಿದೆ. ನಮ್ಮ ರಾಜ್ಯ ಸರ್ಕಾರದ ಯೋಜನೆಗಳು ಬರೀ ಕಾಗದದಲ್ಲಿ ಮಾತ್ರ ಸೀಮಿತವಾಗಿವೆ. ನೇಕಾರರಿಗೆ ರೂಪಿತವಾದ ಯೋಜನೆಗಳನ್ನು ತೊಡಕುಗೊಳಿಸುವ ಹುನ್ನಾರ ನಡೆದಿದೆ. ಪ್ರಸ್ತುತ ನೇಕಾರರಿಗೆ ವಿದ್ಯುತ್ನಲ್ಲಿ ಮಾತ್ರ ರಿಯಾಯಿತಿ ಸಿಗುತ್ತಿದ್ದು, ಸುಮಾರು ₹1.25 ಪ್ರತಿ ಯೂನಿಟ್ಗೆ ಸರ್ಕಾರ ವಿದ್ಯುತ್ ನೀಡುತ್ತಿದೆ. 3% ಸಾಲ ಸೌಲಭ್ಯ ಸ್ಥಗಿತಗೊಂಡಿದೆ. ನೇಕಾರ ನಿಗಮ ಮಂಡಳಿಗಳು ಬರೀ ತಂಗುದಾಣಗಳಾಗಿ ಮಾರ್ಪಾಡಿದ್ದು, ನೇಕಾರರಿಗೆ ಸಂಬಂಧಿಸಿದ ಯೋಜನೆಗಳನ್ನು ಅವರಿಗೆ ತಲುಪಿಸುವಲ್ಲಿ ವಿಫಲವಾಗಿದೆ. ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಪರವಾಗಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಶನಿವಾರಪೇಟೆಯ ಬೆಂಗಳೂರಿನ ಇಂದಿನ ದರ ಹೀಗಿದೆ. ಅಪರಂಜಿ ಚಿನ್ನ 10 ಗ್ರಾಂಗೆ ₹27,640, 22 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ ₹27,740, ಬೆಳ್ಳಿ 1 ಕೆಜಿಗೆ ₹41,869. ಕೃಷಿ ಮಾರುಕಟ್ಟೆ ದಾವಣಗೆರೆ ಭತ್ತದ ಇಂದಿನ ದರ ಉತ್ತಮ 1,860 ರಿಂದ 2,425. ಕೃಷಿ ಮಾರುಕಟ್ಟೆ ದಾವಣಗೆರೆ ಮೆಕ್ಕೆಜೋಳದ ಇಂದಿನ ದರ 1,510 ರಿಂದ 1,620 ಇದೇ ಈ ಹೊತ್ತಿನ ವಿಶೇಷ ಸ್ಥಳೀಯ ಸುದ್ದಿ ಸಮಾಚಾರ. ಶ್ರೀ ನ್ಯೂಸ್ ಅಂದ್ರೆ ನೈಜತೆಯ ಪ್ರತಿಬಿಂಬ.